ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 34 ಸೈಜ್ ನ ಟಾಪ್ ಯಾವ ತರ ಚೂಡಿದಾರ್ ಟಾಪ್ ಯಾವ ತರ ಕಟ್ ಮಾಡೋದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅದರಲ್ಲಿ ಇಲ್ಲಿ ಪೈಪಿಂಗು ಮತ್ತೆ ಸ್ಮಾಲ್ ಪೋಡ್ಲಿ ಬಟನ್ಸ್ ಬರುತ್ತೆ, ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿಲ್ಲ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರುವಂತ ವಿಡಿಯೋನ ನೀವು ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿದ್ರೆ ಫುಲ್ ಲೆಂತಿ ವಿಡಿಯೋ ನೋಡಿ. ಯಾಕಂದ್ರೆ ಪ್ರತಿಯೊಂದು ಮಾತ್ರ ನಾನು ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬೋಟ್ ನೆಕ್ ನ ತೋರಿಸ್ಕೊಟ್ಟಿದ್ದೆ, ಈ ಸರಿ ಬಂದ್ಬಿಟ್ಟು ರೆಗ್ಯುಲರ್ ರೌಂಡ್ ನೆಕ್ ನ ಡೀಪ್ ಬ್ಯಾಕ್ ಅಲ್ಲಿ ಕ್ಲೋಸ್ ಇರುತ್ತೆ, ಫ್ರಂಟ್ ಅಲ್ಲಿ ಡೀಪ್ ಇರುತ್ತೆ. ಅದಕ್ಕೆ ಶೋಲ್ಡರ್ ಯಾವ ತರ ಇಟ್ಕೋಬೇಕು, ಆರ್ಮಲ್ ಡೌನ್ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಅದೇ ರೀತಿನಿ ಈ ವಿಡಿಯೋನ ನೀವು ನೋಡ್ಬೇಕಾದ್ರೆ ಡೌಟ್ ಬಂದ್ರೆ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಆದ್ರೂ ಮಾಡಿ, ಇಲ್ಲ ವಾಟ್ಸ್ಆಪ್ ಮುಖಾಂತರ ತಿಳಿಸಿ. ಅದೇ ರೀತಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಬಟ್ ಅದೇ ತರ ನಾನು ಅವ್ರು ಮಾಡೋದ್ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದ್ರೆ ನನಗೂ ಫ್ರೀನೇ ಇರಲ್ಲ, ವರ್ಕ್ ಇರುತ್ತೆ. ಅದರಿಂದ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ ಮಾಡೇ ಮಾಡ್ತೀನಿ. ಲಂಗಾದಾವಣಿ ಕಟಿಂಗ್ ಸ್ಟಿಚಿಂಗ್ ಅಂತ ತೋರಿಸ್ಕೊಟ್ಟಿದೆ. ಲಂಗಾದಾವಣಿ ಅಂತಂದ್ರೆ ರೆಗ್ಯುಲರ್ ತರಾನೇ ಬ್ಲೌಸ್ ಬರುತ್ತೆ. ಸ್ಕರ್ಟ್ ಮಾತ್ರ ಮಾಮೂಲಿ ಫಿಲ್ಟೆಡ್ ಬಂದ್ರೆ ಅದಕ್ಕೆ ಫಿಲ್ಟೆಡ್ ಬರುತ್ತೆ, ಅದು ಸಣ್ಣ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಕಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಮಾಮೂಲ ಅಂಬ್ರೆಲಾ ಕಟಿಂಗ್ ಇದ್ರೆ ಎದ್ಬಿಟ್ಟು ಕೆಳಗಡೆ ಫುಲ್ ಅಂಬ್ರೆಲಾ ತರ ಕಟ್ ಮಾಡೋದು, ಅದನ್ನು ಒಂದು ವಿಡಿಯೋ ಹಾಕಿದೀನಿ ಸ್ಕರ್ಟ್ದು, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನು ಸ್ಕರ್ಟ್ ಇನ್ನೊಂದ್ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋಗಳು ಒಂದ್ಸರಿ ಚೆಕ್ ಮಾಡಿ ಬ್ಯಾಕ್. ಸುಮಾರು ಹೆಚ್ಚು ಕಮ್ಮಿ ಒಂದು 100 ವಿಡಿಯೋ ಮಾಡಿದೀನಿ. ಅದರಲ್ಲಿ ಏನಾದ್ರು ಡೌಟ್ ಅದರಲ್ಲೂ ಇಲ್ಲ ನಮ್ಮ ಕ್ಲಾರಿಟಿ ಅಂತ ಇನ್ನೊಂದ್ಸರಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ನೀಟಾಗಿ ತೋರಿಸ್ಕೊಡ್ತೀನಿ. ಮತ್ತೆ ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ತಾನೇ ಬ್ಲೌಸ್ ಇರುತ್ತೆ, ಅದಕ್ಕೆ ಲೆಂತ್ ಏನು ಹೆಚ್ಚು ಕಮ್ಮಿ ಇರಲ್ಲ. ಲೆಂತ್ ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಬರ್ಬೋದು. ಬಟ್ ಫ್ರಂಟ್ ಬ್ಯಾಕ್ ಡೀಪು ಫ್ರಂಟ್ ಕಟಿಂಗ್ ಎಲ್ಲ ಸೇಮ್ ಇರುತ್ತೆ. ಒಂದ್ಸರಿ ಚೆಕ್ ಮಾಡಿ. ಮತ್ತೆ ಇಲ್ಲ ಸರ್ ಅದ್ರಲ್ಲಿ ವಿಡಿಯೋಗಳಲ್ಲಿ ಅಂತ ಕಾಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಮಾಡ್ತೀನಿ. ಅದೇ ರೀತಿ ಚೆನ್ನಾಗಿದೆ, ಓಕೆ, ತುಂಬಾ ಚೆನ್ನಾಗಿ ತೋರಿಸಿ. ಓಕೆ, ಎಂಬ್ರಾಯ್ಡರಿ ಬ್ಲೌಸ್ ಬ್ಯಾಕ್ ಡಿಪ್ ಫ್ರಂಟ್ ಡಿಪ್ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಲತಾ ಅನ್ನೋರ್ಗು ಮಾಡ್ತೀನಿ. ಶೋಲ್ಡರ್ ಅವ್ರಿಗೆ ಎಷ್ಟು ಶೋಲ್ಡರ್ ನಾನು ಬರ್ಕೋಬೇಕಾದ್ರೆ ಈ ಕಡೆಯಿಂದ ನೆಕ್ ಡಿಪ್ 3 ಇಂಚಸ್ ಅಂತ ತಗೊಂಡಿದೀನಿ. ಅದು ಯಾವ ಮೆಜರ್ಮೆಂಟ್ ಮೇಲೆ ಅಂತ ಅವರು ನನ್ಗೆ ಕಮೆಂಟ್ ಮಾಡಿದಾರೆ ಒಬ್ರು, ಅಮ್ಮು ಅನ್ನೋರು. ಅದಕ್ಕೆ ನಾನು ಯಾವ ಲೆಕ್ಕಾಚಾರದಲ್ಲಿ ಅಂತಂದ್ರೆ, ನಾನು ಡೀಪ್ 10 ಇದ್ಬೇಕಾದ್ರೆ ಶೋಲ್ಡರ್ 15 ಅವ್ರು ಇದ್ರೆ ಅದ್ರ 12 ತಗೊಂಡು ಅದರಲ್ಲಿ ಅವ್ರಿಗೆ ಬ್ಲೌಸ್ ಎಷ್ಟು ಇಟ್ಕೋಬೇಕು ಅಂತ ಒಂದು ಆರ್ಮೋಲ್ ಮತ್ತೆ ಶೋಲ್ಡರ್ ಅಂತ ಒಂದು ಹೆಡ್ಲೈನ್ ಕೊಟ್ಬಿಟ್ಟು ಒಂದು ವಿಡಿಯೋ ಹಾಕಿದೀನಿ. ಅದನ್ನ ಇನ್ನೊಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಒಂದ್ ಸ್ವಲ್ಪ ನೀಟಾಗಿ ನೋಡಿ. ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿ ಮಾಡಿದೀನಿ. ಈ ಫುಲ್ ಶೋಲ್ಡರ್ ಮತ್ತೆ ಹಾರ್ಮೋಲು ಏನಕ್ಕೆ ಅಷ್ಟು ಇಟ್ಕೊಂತೀನಿ ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದೊಂದ್ಸರಿ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ವಿಡಿಯೋ ನಿಮ್ಗೋಸ್ಕರ ಇನ್ನೊಂದು ವಿಡಿಯೋ ಮಾಡೇ ಮಾಡ್ತೀನಿ ಖಂಡಿತವಾಗ್ಲು. ಪ್ಲಾಜೋ ಕ್ಲಾತ್ ಬಗ್ಗೆ ಹೇಳಿದ್ರೆ, ಪ್ಲಾಜೋ ಕ್ಲಾತ್ ಅದು ಕ್ಲಾತ್ ಅಂದ್ರೆ ಏನಿರಲ್ಲ, ಅದು ರೆಗ್ಯುಲರ್ ಆಗಿ 2.5-3 ಮೀಟರ್ ತಗೊಂಡಿರ್ತೀವಿ. ಅದನ್ನ 4 ಫೋಲ್ಡಿಂಗ್ ತರ, ಈ ತರ ಫ್ರಂಟ್ ಗೆ 2 ಬ್ಯಾಕ್ ಗೆ 2 4 ಫೋಲ್ಡಿಂಗ್ ಮಾಡಿ ಬ್ಯಾಕ್ ಗೆ ಎಕ್ಸ್ಟ್ರಾ ಕಟ್ ಮಾಡ್ತೀವಿ, ಫ್ರಂಟ್ ಗೆ ನಾರ್ಮಲ್ ಮಾಡ್ತೀವಿ. ಕೆಳಗಡೆ ಮಾತ್ರ ಪ್ಲೇಯರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನ ಇಟ್ಕೊಂತೀವಿ. ಅದರಲ್ಲಿ ಡಿಫ್ರೆನ್ಸ್ ಅಂತೂ ನಮ್ಗೇನು ಬರಲ್ಲ, ಸ್ಟ್ರೈಟ್ ಕಟಿಂಗ್ ಬರುತ್ತೆ. ಅದನ್ನು ಒಂದು ವಿಡಿಯೋ ಹಾಕಿದೀನಿ, ಪ್ಲಾಜೋ ಕಟಿಂಗ್ ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಕೊಟ್ಬಿಟ್ಟು ಹಾಕಿದೀನಿ. ಒಂದ್ಸರಿ ಚೆಕ್ ಮಾಡಿ. ಕ್ಲಾತ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಅದಷ್ಟೇ ಸೇಮ್ ಹೇಳ್ದಲ್ಲ, 2.5-3 ಮೀಟರ್ ಸೇಮ್ ಫೋಲ್ಡಿಂಗ್ ಬರುತ್ತೆ. ಕೆಳಗಡೆ ಪ್ಲೇಯರ್ ಮಾತ್ರ 20-30 ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಅದನ್ನ ಕ್ರಾಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ಅಷ್ಟೇ, ಅದ್ರಲ್ಲೇನಿಲ್ಲ. ಮಾರ್ಕರ್ ಯಾವ್ದು ಅಂತ ಹೇಳಿದ್ರೆ, ಅದು ಇಲ್ಲೇ ಇದೆ, ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಈ ತರ ಬರುತ್ತೆ ಮಾರ್ಕರ್ ಬಾಕ್ಸ್. ಅದು ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೈನಿಂಗ್ ಮೆಟೀರಿಯಲ್ ಶಾಪ್ ಅಲ್ಲಿ ಸಿಗುತ್ತೆ. ಕ್ಯಾಂಡಲ್ದು ಬರುತ್ತಲ್ಲ, ಅದ್ರಲ್ಲಿ ಮಾಡಿರ್ತಾರೆ ನೋಡಿ. ಈ ತರ ಬಾಕ್ಸ್ ಅಲ್ಲಿ 100 ಪೀಸ್ ಬರುತ್ತೆ ನೋಡಿ, ಈ ತರ ಇರುತ್ತೆ. ಇದ್ರಲ್ಲಿ ನಮ್ಗೆ ಏನ್ ಯೂಸ್ಫುಲ್ ಅಂತಂದ್ರೆ, ಹಿಂಗ್ ಮಾರ್ಕ್ ಮಾಡ್ತೀವಲ್ಲ, ಅದ್ ಮತ್ತೆ ಅಳಿಸ್ಬೇಕು ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನಾವು ಐರನ್ ಬಾಕ್ಸ್ ಅಲ್ಲಿ ಸ್ವಲ್ಪ ಹೀಟ್ ಇದ್ದಾಗ ಸುಮ್ನೆ ಹಿಂಗಂದ್ರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದ್ ಬಿಟ್ರೆ ಏನಿಲ್ಲ. ಕಲರ್ ಯೂಸ್ ಮಾಡಬಹುದು, ಬಟ್ ಅದ್ ಕಲರ್ ಎಲ್ಲ ಆಗ್ಬಿಡುತ್ತೆ. ಮತ್ತೆ ಇದು ಒಂದ್ಸರಿನೇ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಬಟ್ಟೆ ಗಲೀಜ್ಗಳಲ್ಲ, ಲೈಟ್ ಕಲರ್ ಇದೆ ಗಲೀಜ್ ಆಗ್ಬಿಡುತ್ತೆ, ಅವೆಲ್ಲ ಏನಿರಲ್ಲ. ಮತ್ತೆ ಒಂದೊಂದು ಮಾರ್ಕರ್ ಎಲ್ಲ ಕಲರ್ ಮಾರ್ಕ್ ಹಾಕಿರ್ತೀವಿ, ಹೊಲ್ದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಇದ್ರಲ್ಲಿ ಆದ್ರೆ ಆತರ ಏನು ಪ್ರಾಬ್ಲಮ್ ಬರಲ್ಲ, ಅದಕ್ಕೆ ಯೂಸ್ ಮಾಡ್ತೀನಿ ಮಾರ್ಕರ್ ಬಗ್ಗೆ. ಫಿನಿಶಿಂಗ್ ಚೆನ್ನಾಗಿದೆ ಬರ್ಬೇಕು ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಯಾವ ಮಿಷಿನ್ ತಗೋಬೇಕು ಅಂತ ಕಮೆಂಟ್ ಮಾಡಿದಾರೆ ಒಬ್ರು, ರಾಜೇಶ್ವರಿ ಅನ್ನೋರು. ಅವ್ರು ಹೇಳ್ತಾ ಇದ್ ಮಿಷಿನ್ ಫಿನಿಶಿಂಗ್ ಅಂದ್ರೆ ಜಾಕ್ ಮಿಷಿನ್ ತಗೊಳ್ಳಿ. ಯಾಕಂತಂದ್ರೆ ಅದ್ರಲ್ಲಿ ಮೇಲ್ಗಡೆ ಆಯಿಲ್ ಎಲ್ಲೂ ಹಾಕಂಗಿರಲ್ಲ, ಬಟ್ಟೆ ಗಲೀಜ್ ಆಗಲ್ಲ ಯಾವುದೇ ಕಾರಣಕ್ಕೂ. ಕೆಳಗಡೆ ಮಾತ್ರ ಅದು ಫುಲ್ ರೊಟೇಟ್ ಆಗುತ್ತೆ ಆಯಿಲ್. ನೀಡ್ಲಲ್ಲಿ ಸೆಟ್ಲಲ್ಲಿ ಮಾತ್ರ ಒಂದು ಡ್ರಾಪ್ ಅಷ್ಟೇ ಹಾಕ್ಬೇಕಾಗುತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ.
ಮತ್ತೆ ಸಣ್ಣ ಪುಟ್ಟ ಟೈಟ್ ಹೇಳ್ಕೊಳ್ಳೋದು, ಲೂಸ್ ಆಗೋದು, ಕ್ರಿಚ್ ಆಗೋದು, ಆ ತರ ಏನೂ ಪ್ರಾಬ್ಲಮ್ ಬರಲ್ಲ. ಮಿಷಿನ್ ಅಲ್ಲಿ ಕಮ್ಮಿ ಅಂದ್ರೂ ಒಂದ್ಸಲ ತಗೊಂಡ್ರೆ ಒಂದ್ 5 ವರ್ಷ ನಿಮ್ಗೆ ಏನೂ ಪ್ರಾಬ್ಲಮ್ ಬರಲ್ಲ. ಅದಾದ್ಮೇಲೆ ಬಂದ್ರು ನನ್ನ ಪ್ರಕಾರ 90% ಯಾವ್ದೇ ಕಾರಣಕ್ಕೂ ಅದು ರಿಪೇರಿ ಬರಲ್ಲ. ಅದು ಜಾಕ್ ಮಿಷಿನ್ ಅಂತ ತಗೊಳ್ಳಿ. ಆ ಮಿಷಿನ್ ಬಗ್ಗೆನ ಒಂದು ವಿಡಿಯೋ ಹಾಕಿದೀನಿ. ಹಿಂದೆ ವಿಡಿಯೋ ನಮ್ದು ಒಂದು 100 ವಿಡಿಯೋ ಇದೆ. ಮಿಷಿನ್ ಡೀಟೇಲ್ಸ್ ಅಂತ ಹಾಕ್ಬಿಟ್ಟು ಒಂದು ಮಿಷಿನ್ ಅಲ್ಲಿ ಸಿಂಬಲ್ ಹಾಕಿ ತಂಬ್ಲೈನ್ ಹಾಕಿ ಮಾಡಿದೀನಿ. ಒಂದ್ಸರಿ ಅದನ್ನ ವಿಡಿಯೋನ ಫಾಲೋ ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಹಂಗೂನು ಗೊತ್ತಾಗಿಲ್ಲ ಅಂದ್ರೆ ನನ್ಗೊಂದ್ಸರಿ ಕಾಲ್ ಮಾಡಿ, ಇಲ್ಲಾಂದ್ರೆ ಆ ಮಿಷಿನ್ದು ಫೋಟೋಗ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತೇನೆ. ಹಾಯ್ ಅಂತ ಕಳ್ಸ್ಕೊಡಿ, ಅದನ್ನ ಕಳ್ಸ್ಕೊಡ್ತೇನೆ. ಆ ಮಿಷಿನ್ ತಗೊಂಡ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಹೊಸದ್ ಬೇಕಂದ್ರೆ ಒಂದು 20,000 22,000 ಇದೆ ಇವಾಗಿನ ರೇಟು. ಒಂದ್ 500 ಹಂಗು ಹಿಂಗು ಬರ್ಬೋದು. ನೀವು ಬೇರೆ ಕಡೆ ತಗೊಂಡ್ರೆ, ಬೆಂಗಳೂರಿಗೆ ಹೋಲ್ಸ್ಕೊಂಡ್ರೆ 1,000 ಹಂಗು ಹಿಂಗ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ಡೀಟೇಲ್ಸ್ ಬೇಕಂದ್ರೆ ನಿಮ್ಗೆ ವಾಟ್ಸಪ್ ಅಂತ ಕಳ್ಸಿಕೊಡ್ತೀನಿ. ಒಂದ್ ಮೆಜರ್ಮೆಂಟ್ ಕಳ್ಸಿದ್ರೆ 13.5 ಆರ್ಮೋಲು, 15 ಸೈಜು, 4 ಡಾಟ್ ಬ್ಲೌಸ್ ಕಟ್ ಮಾಡಿಟ್ರು, ಶೋಲ್ಡರ್ ಡ್ರಾಪ್ ಆಗದೆ ಆರ್ಮೋಲು ರಿಂಕಲ್ಸ್ ಬರ್ತಾ ಇದೆ ಸರ್ ಅಂತ ಒಂದು ಮೆಜರ್ಮೆಂಟ್ ಕಳ್ಸಿದ್ದಾರೆ. ಅದು ನನ್ಗೆ ನೀಟಾಗಿ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಗೊತ್ತಾಗಿಲ್ಲ. ಅದು ಯಾಕಂತಂದ್ರೆ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು, ಫ್ರಂಟ್ ಲೆಂತ್ ಗೊತ್ತಾಗ್ಬೇಕು, ಶೋಲ್ಡರ್ ಗೊತ್ತಾಗ್ಬೇಕು. ಎಲ್ಲಾನು ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಾನು ಅದನ್ನ ಕಟ್ ಮಾಡಕ್ ಆಗುತ್ತೆ. 2-3 ಮೆಜರ್ಮೆಂಟ್ ನೀವು ಕಳ್ಸಿಕೊಟ್ರೆ ನಾನು ಮಾರ್ಕ್ ಮಾಡಕ್ಕೂ ಆಗಲ್ಲ. ನಾನು ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಹೆಡ್ಲೈನ್ ಆಗಿ ಒಂದು ಮೆಜರ್ಮೆಂಟ್ ತಗೊಂಡಿನಿ. ಆ ತರ ಆದ್ರೂ ನನ್ಗೆ ಕಳ್ಸ್ಕೊಡಿ. ಇಲ್ಲ ಅಳತೆಲ್ ಬ್ಲೌಸ್ ಇದೆ ಅಂತಂದ್ರೆ ಅದ್ರಲ್ಲಿ ಫುಲ್ ಮೆಜರ್ಮೆಂಟ್ ಬರೆದು ಕಳ್ಸಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಖಂಡಿತವಾಗ್ಲೂ ಮಾಡ್ತೀನಿ. ಅದ್ರ ವಾಟ್ಸಪ್ ಅಲ್ಲಿ ನೀಟಾಗಿ ಪ್ರತಿಯೊಂದು ಮೆಜರ್ಮೆಂಟ್ ನೀವು ಎಷ್ಟು ಕಳ್ಸಿದಿರಾ, 32 ಕಳ್ಸಿದಿರಾ, 13.5 ಲೆಂತ್ ಕಳ್ಸಿದಿರಾ, 15 ಸೈಜು ಅಂತ ಕಳ್ಸಿದಿರಾ, 4 ಡಾಟ್ಸ್ ಅಂತ ಕಳ್ಸಿದ್ರೆ ನಾನು ಹೆಂಗೆ ಅಂತ ಗೊತ್ತಾಗ್ಲಿ. ಫ್ರಂಟ್ ಲೆಂತ್ ಇಲ್ಲ, ಸ್ಲೀವ್ ಲೆಂತ್ ಇಲ್ಲ, ಆರ್ಮೋಲ್ ಇಲ್ಲ. ಅದೆಲ್ಲ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ. ನಿಮ್ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಒಂದ್ ಸ್ವಲ್ಪ ಇದ್ ಮಾಡ್ಕೊಡಿ ಸಾಕು. ಯಾರ ವೈಟಿಂಗು, ಈ ಕಟಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಿ ತೋರಿಸಿ. ಓಕೆ, ಈ ತರ ಮಾಡೋದು. ಇಷ್ಟು ನಿನ್ನೆ ಮೊನ್ನೆ ಬಂದಿರೋ ಕಾಮೆಂಟ್ಸ್ಗಳೇ. ಪ್ರತಿಯೊಬ್ಬರಿಗೂ ಹಿಂಗ ಮತ್ತೆ ಫೋನ್ ಅಲ್ಲಿ ಹೇಳಿದ್ದಾರೆ ಕಟಿಂಗ್ ಟೇಬಲ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ದಾರೆ. ಕಟಿಂಗ್ ಟೇಬಲ್ ಬಂದ್ಬಿಟ್ಟು ಈ ಕಡೆ ಎಷ್ಟು ಇಂಚ್ ಬೇಕು, ಲೆಂತ್ ಎಷ್ಟು ಇಂಚ್ ಬೇಕು ಅಂತ ಅದನ್ನ ಒಂದು ವಿಡಿಯೋ ಮಾಡಿ ನೀಟಾಗಿ ನಿಮ್ಗೆ ಹೇಳ್ತೀನಿ ಮೇಡಮ್. ಅದೇ ರೀತಿ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಟಾಪ್ ಕಟಿಂಗ್ ಯಾವ ತರ ಮಾಡ್ಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಲೇಟ್ ಆಗೋಯ್ತು. ತಗೊಂಡು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ, ರೌಂಡ್ ನೆಕ್ ಮತ್ತೆ ಇಲ್ಲಿ ಓಪನ್ ಬಂದು ಪಿಂಕ್ ಪೈಪಿಂಗ್, ಪಿಂಕ್ ಪೋಡ್ಲಿ ಬಟನ್ ಅಂತ ಬರ್ದಿರ್ತೀನಿ. ಇದೆಲ್ಲ ಮಾಮೂಲಿ ಮೆಜರ್ಮೆಂಟ್. ಇವಾಗ ಇದನ್ನ ಮಾಮೂಲಿ ಯಾವ ತರ ಕಟ್ ಮಾಡ್ಕೊಡೋದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಇಲ್ಲಿ ಫಸ್ಟ್ ಲೈನ್ ಹಾಕೊಂಡಿದೀನಿ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಬರೀ ಜಸ್ಟ್ ಒಂದ್ ಲೈನ್ ಹಾಕೊಂಡಿದೀನಿ. ಟಾಪ್ ಲೆಂತ್ ಬಂದ್ಬಿಟ್ಟು ನಮ್ಗೆ ಫುಲ್ ಲೆಂತ್ ಟಾಪ್ ಲೆಂತ್ ಎಷ್ಟಿದೆ, 42 ಇದೆ. ಇದು 42 ಲೈನಿಂಗ್ ಬರಲ್ಲ, 1 ಇಂಚ್ ಕಮ್ಮಿ ಬರುತ್ತೆ, ಪರವಾಗಿಲ್ಲ. ಲೈನಿಂಗ್ ಯಾವತ್ತೂ 1 ಇಂಚ್ ಮೇಲೇನೆ ಇರ್ಬೇಕು. ಏನಕ್ಕೆ ಅಂತಂದ್ರೆ ಅದು ಸಿಂಕ್ ಆದ್ಮೇಲೆ ಮತ್ತೆ ಲೈನಿಂಗ್ ಕೆಳಗಡೆ ಬಂದ್ಬಿಡ್ತದೆ. ಬಟ್ ನಮ್ ಲೈನಿಂಗ್ ಸಿಂಕ್ ಆಗಲ್ಲ, ನಾವು ಕ್ವಾಲಿಟಿ ಇದೆ ಹಾಕ್ತೀನಿ. ಮತ್ತೆ ಐರನ್ ಬಾಕ್ಸ್ ಈ ಐರನ್ ಬಾಕ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಲೈನಿಂಗ್ ಸ್ವಲ್ಪ ಸಿಂಕ್ ಆಗೋದಿನ್ನು ಬಾಕ್ಸ್ ಅಲ್ಲೇ ಸಿಂಕ್ ಆಗ್ಬಿಡುತ್ತೆ. ಹಿಂಗ್ ಐರನ್ ಮಾಡ್ತೀವಲ್ಲ, ಹಿಂಗ್ ವಾಟರ್ ಬಿಟ್ಕೊಂಡು ಅವಾಗ ಅದು ಸಿಂಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಬಾಕ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಬಟ್ಟೆನೂ ಸಿಂಕ್ ಆಗಲ್ಲ, ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, 1 ಇಂಚು ಉದ್ದಾನೆ ಇಟ್ಕೊಂಡಿರೋಣ. ಮೊದಲನೇದಾಗಿ ಆರ್ಮೋಲ್ ಎಷ್ಟಿದೆ, 16 ಇದೆ. ಡ್ರೆಸ್ಗೆ 6 ಇಂಚು ಇಟ್ಕೋಬೇಕು. ಯಾಕಂತಂದ್ರೆ ನಾರ್ಮಲ್ ಆಗಿ ಡ್ರೆಸ್ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬರೋದ್ರಿಂದ ಏನ್ ಮಾಡ್ತೀವಿ ಅಂತಂದ್ರೆ, ರೆಗ್ಯುಲರ್ ಆಗಿ ಅದೇ ಬ್ಲೌಸ್ ಆದ್ರೆ ಇಲ್ಲಿ 5.5 ತಗೊಂತೀನಿ. ಡ್ರೆಸ್ ಆಗಿರೋದ್ರಿಂದ 6 ತಗೋ. ಯಾಕಂದ್ರೆ ನಾವು ಸ್ವಲ್ಪ ಲೂಸ್ ಫಿಟ್ಟಿಂಗ್ ತಗೊಂತೀವಲ್ಲ ಅದರಿಂದ. ಅದಾದ್ಮೇಲೆ ವೇಸ್ಟ್ ಶೇಪ್ ತಗೊಂತೀವಲ್ಲ, ಅದು ಸೊಂಟದ ಶೇಪ್ ಬರುತ್ತೆ. ಆ ಶೇಪ್ಗೆ 14.5 ತಗೊಂಡಿದ್ದೀನಿ. ಆಮೇಲೆ ಸೈಡ್ ಕಟ್ ಇಲ್ಲಿ ಸ್ಲಿಟ್ ಅಂತೀವಿ ನಾವು, ಇಲ್ಲಿ ಓಪನ್ ಬರುತ್ತಲ್ಲ ಆ ಜಾಗಕ್ಕೆ 21 ಇಂಚ್ ತಗೊಂಡಿದ್ದೀನಿ. ಅದಾದ್ಮೇಲೆ ಈ ತರ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಸ್ಟ್ರೈಟ್ ಲೈನು, ಅದಾದ್ಮೇಲೆ ಸ್ಟ್ರೈಟ್ ಲೈನು, ಇದಿಷ್ಟು. ನೆಕ್ಸ್ಟ್ ಇಲ್ಲಿ ಪ್ಲೇಯರ್ ಕೆಳಗಡೆ ಡೌನ್ ಅಲ್ಲಿ ಬರುತ್ತಲ್ಲ ಪ್ಲೇಯರ್, ಅದೆಷ್ಟು ಅಂದ್ರೆ ನಾನು ತಗೊಂಡಿರೋದು 22 ಇದೆ. 22 ಅಂದ್ರೆ ಅದನ್ನ ಸಿಂಗಲ್ ಮಾಡಿದ್ರೆ 11 ಇಂಚಸ್ ಬರುತ್ತೆ. ಎಷ್ಟು, 11 ಇಂಚ್ ಬರುತ್ತೆ. ಸರಿಯಾಗಿ ಕಾಣಿಸ್ತಾ ಇಲ್ಲಂತೆ, ಪೆನ್ಸಿಲ್ ಅಲ್ಲಿ ಬರ್ದು ತೋರಿಸ್ತೀನಿ ರೀ.
ಸ್ವಲ್ಪ ಇದು ಲೈಟ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ, ಮಾರ್ಕರ್ ಲೈಟ್ ಇದೆ, ನಾನು ಬೇರೆದು ಯೂಸ್ ಮಾಡಲ್ಲ. ಇದು 11 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ಲಿಟ್ ಓಪನ್ ಆಗುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಎಷ್ಟು ತಗೊಂಡಿದ್ದೀನಿ, 21 ಇಂಚ್ ತಗೊಂಡು, 21 ಅಂದ್ರೆ 10.5 ಬರುತ್ತೆ ಒಂದ್ ಸೈಡ್ಗೆ. ಇಲ್ಲಿ ನಾವು 10.5, ಇದು 10.5 ತಗೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಸೊಂಟದ ಮೆಜರ್ಮೆಂಟ್ 18 ಇದೆ. 18 ಅಂದ್ರೆ ಒಂದ್ ಸೈಡ್ಗೆ 9 ಇಂಚ್ ಬರುತ್ತೆ. ಎಷ್ಟು? ಇದು 9 ಇಂಚ್ ಬರುತ್ತೆ. ಇದೆಲ್ಲ ಒಂದ್ ಸೈಡ್ ಮೆಜರ್ಮೆಂಟ್ ಬರಿತಾ ಇದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಚೆಸ್ಟ್ ಹತ್ರ 19.5 ಇದೆ, ಅಂದ್ರೆ 9.75 ಬರುತ್ತೆ. ಎಷ್ಟು? 9.75 ಬರುತ್ತೆ. ಇದು ಬಂದ್ಬಿಟ್ಟು ಇವ್ರದ್ದು ಫುಲ್ ಕತ್ತು, ಅಂದ್ರೆ ಫುಲ್ ಶೋಲ್ಡರ್ ಬಂದ್ಬಿಟ್ಟು 14 ಇದೆ, 14 ಇಡ್ತಾ ಇದೀನಿ. ಇದು ಮತ್ತೆ ಶೋಲ್ಡರ್ ಇವ್ರಿಗೆ ಎಷ್ಟು 3.5 ಬೇಕು ಅಂದ್ರೆ 3.5 ಇಲ್ಲಿ. ಇದು ನೋಡಿ 3 ಇಂಚೇ ಬರುತ್ತೆ, 3 ಇಂಚ್ ಇಲ್ಲಿಗೆ. ಇದು ನೆಕ್ ಬ್ರಾಡ್ ಬಂದ್ಬಿಟ್ಟು 3, ಇದು 3.5. ಅದಾದ್ಮೇಲೆ ಇದು ಈ ಆರ್ಮೋಲ್ ಡೌನ್ ಬಂದ್ಬಿಟ್ಟು ಇಲ್ಲಿ 6 ಇಂಚ್ ತಗೊಂಡಿದ್ದೀನಿ, 6 ಇಂಚು. ಇವಿಷ್ಟು ಮೆಜರ್ಮೆಂಟ್ ಆಯ್ತು. ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ, ನಮ್ಗೂ ಡ್ರೆಸ್ ಕಟ್ ಮಾಡಕ್ಕೆ ಅಂತಾನೆ ಒಂದು ಸ್ಕೇಲ್ ಇಟ್ಕೊಂಡಿದ್ವಿ. ಈ ತರ ಬೆಂಡ್ ಸ್ಕೇಲ್ ಇರುತ್ತೆ ನೋಡಿ, ಈ ಕಡೆ ಸ್ಟ್ರೈಟ್ ಇರುತ್ತೆ, ಈ ಕಡೆ ಬಂದ್ಬಿಟ್ಟು ಈ ತರ ಶೇಪ್ ಬರುತ್ತೆ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಹಿಂಗ್ ತಿರ್ಸ್ಕೊಂಡು ಈ ಶೇಪ್ ಔಟ್ ಸೈಡ್ ಬರ್ಬೇಕು, ಯಾಕಂದ್ರೆ ಚೆಸ್ಟ್ ಹತ್ರ ಸ್ವಲ್ಪ ಲೂಸ್ ಬರ್ಬೇಕು ನಮಗೆ. ಅದಕ್ಕೋಸ್ಕರ ಇದನ್ನ ಯಾವಾಗ ಔಟ್ ಸೈಡ್ ಹಿಂಗ್ ಇಟ್ಕೊಂಡು ಈ ತರ ಬ್ರೆಂಡ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಅಷ್ಟೇ, ನಮ್ಮ ಸೊಂಟದಿಂದ ಹಿಪ್ ಹತ್ರ ಬರ್ಬೇಕಾದ್ರೆ ಸ್ವಲ್ಪ ಶೇಪ್ ಬರುತ್ತೆ. ಆ ಶೇಪ್ ಬರ್ಬೇಕು ಅಂದ್ರೆ ಈ ಪೋರ್ಷನ್ ನ ಇಲ್ಲಿ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಸ್ಟ್ರೈಟ್ ಇದೆಯಲ್ಲ, ಈ ಸ್ಟ್ರೈಟ್ ಲೈನ್ ನ ಇಲ್ಲಿಂದ ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ಲ 11 ಇಂಚ್ಗೆ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಆಮೇಲೆ ಇಲ್ಲಿ ಸ್ಲಿಟ್ ಹೊಲಿಯಕ್ಕೆ ಮೆಜರ್ಮೆಂಟ್ಗೆ ನಮ್ಗೊಂದು ಸ್ವಲ್ಪ ಮಾರ್ಜಿನ್ ಬೇಕಾಗುತ್ತಲ್ಲ, ಆ ಮಾರ್ಜಿನ್ಗೆ ಎಷ್ಟು ಬೇಕೋ ಅಷ್ಟುಗೆ ಒಂದು ಲೈನ್ ಹಾಕೊಳ್ಳಿ. ಓಕೆನಾ? ಅದಾದ್ಮೇಲೆ ಈ ತರ ಶೇಪ್ ಆಗಿ, ಸ್ಕೇಲ್ ಅಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ, ನಾವು ಸ್ವಲ್ಪ ಹಿಂಗ್ ಶೇಪ್ ತಗೊಂಡು ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆರ್ಮೋಲ್ ಹಿಂಗ್ ಮಾಡ್ಕೊಳ್ಳಿ. ಆರ್ಮೋಲ್ ತುಂಬಾ ಜನ ತಪ್ಪು ಮಾಡ್ತಾರೆ ನೋಡಿ, ಆ ಆರ್ಮೋಲ್ ನ ಹಿಂಗ್ ಮಾಡೋದು ಹಂಗೆಲ್ಲ ಮಾಡ್ಬೋದು. ನೋಡಿ ಸ್ಟ್ರೈಟ್ ಬಂದು ಹಿಂಗ್ ತಿರ್ಸ್ಕೋಬೇಕು. ಅವಾಗ ಏನಾಗುತ್ತಂದ್ರೆ, ನಾವಿಲ್ಲಿ ಸ್ವಲ್ಪ ಹಿಂಗ್ ಆಚೆ ಬಂದ್ರೆ ಈ ಬಟ್ಟೆ ಇಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ, ಹಾಕೊಂಡಾಗ ಸ್ವಲ್ಪ ಹಿಂಗ್ ಲೂಸ್ ಬರುತ್ತಲ್ಲ, ಇಲ್ಲಿ ಬಟ್ಟೆ ಹಿಂಗ್ ಎತ್ಕೊಂಡಂಗ್ ಆಗುತ್ತೆ, ಬಬಲ್ಸ್ ತರ ಬರುತ್ತೆ. ಏನಕ್ಕೆ ಅಂದ್ರೆ ಕಾರಣ, ಇಲ್ಲಿ ನಾವು ಬಟ್ಟೆ ಬಿಟ್ಟಿರ್ತೀವಿ ಅದಕ್ಕೆ ಬರುತ್ತೆ. ನಾವು ಅದಕ್ಕೆ ಹಿಂಗ್ ಸ್ಟ್ರೈಟ್ ಆಗಿ ಬಂದು ತಿರ್ಸ್ಕೊಂತೀವಿ, ಇಲ್ಲಿ ಬಟ್ಟೆ ಜಾಗನೇ ಇರಲ್ಲ, ಅವಾಗ ಎತ್ಕೊಳ್ಳಲ್ಲ. ಏನಕ್ಕೆ ಎತ್ಕೊಂತದೆ? ಯಾವ್ದೇ ಕಾರಣಕ್ಕೂ ಎತ್ಕೊಳಲ್ಲ. ಇವಾಗ ನೋಡಿ 6 ಇಂಚ್ ಬರ್ಕೊಂಡು ಹಿಂಗ್ ಮಾರ್ಕ್ ಮಾಡಿದೀನಿ. ಇವಾಗ ಟೇಪಲ್ ತಗೊಂಡು ನೋಡಿ, ನಾನೇನು ಮಾಡಲ್ಲ, ಜಸ್ಟ್ ಹಿಂಗ್ ಟೇಪ್ ತಿರುಗಿಸ್ತಾ ಇದೀನಿ. 16 ಅಂದ್ರೆ 8, ಅರ್ಧ 8 ಇಂಚ್ ನೋಡಿ ಕರೆಕ್ಟ್ ಆಗಿ ಬಂದಿದೆ. ಆತರ ಪ್ರತಿಯೊಂದನ್ನು ಅಷ್ಟೇ, ನನ್ಗೆ ಎಕ್ಸ್ಪೀರಿಯನ್ಸ್ 15 ವರ್ಷ ಆಗಿರೋದ್ರಿಂದ ನಂಗೆ ಪ್ರತಿಯೊಂದು ಮಾರ್ಕ್ ನೋಡಿ, ಮಾರ್ಕ್ ಸಮೇತ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಲೂಸ್ ಬರ್ತಾ ಇರುತ್ತೆ ಹಾಕೊಂಡಾಗ ಸುಮಾರು ಜನಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಬ್ಯಾಕ್ ಡಾಟಾ ಹಾಕೊಂತೀವಿ. ನಾನು ಮೇಲ್ಗಡೆ ಮಾರ್ಕ್ ಮಾಡಿ ತೋರಿಸ್ತೀನಿ, ಇದು ವೀಲ್ ಮಾರ್ಕ್ ಹಾಕ್ಬಿಡ್ತೀನಲ್ಲ, ಅವಾಗ ಕೆಳಗಡೆ ಮಾರ್ಕ್ ಬೀಳುತ್ತೆ. ಅವಾಗ ಆ ಮಾರ್ಕ್ ಮೇಲೆ ನೋಡ್ಕೊಂಡು ಟೈಲರ್ಗಳು ಬ್ಯಾಕ್ ಅಲ್ಲಿ ಮಾರ್ಕ್ ಬ್ಯಾಕ್ ಡಾಟ್ ನ ಹಾಕೊಂತಾರೆ. ಆ ಬ್ಯಾಕ್ ಡಾಟ್ ಡ್ರೆಸ್ ಅಲ್ಲಿ ಕಂಪಲ್ಸರಿ ಹಾಕ್ಲೇಬೇಕು. ಏನಕ್ಕೆ ಅಂತಂದ್ರೆ ಅವ್ರು ಹಾಕೊಂಡಾಗ ಹಿಂದ್ಗಡೆ ಮಾತ್ರ ಸ್ವಲ್ಪ ಲೂಸ್ ಬರ್ತಾ ಇರುತ್ತೆ. ಅದೇ ನಾವು ಈ ತರ ಡಾಟ್ ಹಾಕ್ಬಿಟ್ರೆ ಅವ್ರಿಗೆ ಲೂಸ್ ಬರಲ್ಲ ನೋಡಿ. ಈ ತರ ಅವಾಗ ಏನಾಗುತ್ತೆ, ಈ ಬ್ಯಾಕ್ ಡಾಟ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಹಿಂದ್ಗಡೆ ಬಟ್ಟೆ ಸ್ವಲ್ಪ ಲೂಸ್ ತರ ಬರ್ತಾ ಇರುತ್ತಲ್ಲ, ಅದು ಈ ಡಾಟ್ ಒಳಗಡೆ ಹೋಗ್ಬಿಡುತ್ತೆ. ಅವಾಗ ಹಿಂದ್ಗಡೆ ನೀಟಾಗಿ ಶೇಪ್ ಆಗಿ ಬರುತ್ತೆ. ಸೈಡ್ ಅಲ್ಲಿ ಈ ತರ ಸೊಂಟದ ಹತ್ರ ಇಲ್ಲಿ ನೋಡಿ ಈ ತರ ಶೇಪ್ ಆಗಿ ಒಳಗಡೆ ಬರೋದ್ರಿಂದ ಇದ್ರಲ್ಲೂ ಫ್ರಂಟ್ ಅಲ್ಲೂ ಸ್ವಲ್ಪ ಶೇಪ್ ಬಂದ್ಬಿಡುತ್ತೆ, ಮತ್ತೆ ಇಲ್ಲಿ ಶೇಪ್ ಬರುತ್ತೆ. ಇಲ್ಲಿ ಚೆಸ್ಟ್ ಗೆ ಎಷ್ಟು ಬೇಕೋ ಅಷ್ಟು ಲೂಸ್ ಬರುತ್ತೆ, ಹಿಪ್ಗೆ ಎಷ್ಟು ಬೇಕೋ ಅಷ್ಟು ಲೂಸ್ ಬರುತ್ತೆ. ಆರ್ಮೋಲ್ ನಾವು ಕರೆಕ್ಟ್ ಆಗಿ ಆರಿಸಿ ತಗೊಂಡು ಕರೆಕ್ಟ್ ಆಗಿ ಈ ತರ ಶೇಪ್ ಆಗಿ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಎತ್ಕೊಳಕ್ ಬಟ್ಟೆ ಇರಲ್ಲ, ಮತ್ತೆ ಶೋಲ್ಡರ್ ಜಾರಕ್ಕೂ ನಾವಿಲ್ಲಿ ಗ್ಯಾಪ್ ಬಿಡಲ್ಲ. ನೋಡಿ ಈ ಲೆಂತ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಲೂಸ್ ಬರುತ್ತೆ. ಇಲ್ಲಿ ಲೂಸ್ ಬಂದಾಗ ಏನಾಗುತ್ತೆ, ಇಲ್ಲಿ ನೆಕ್ ಇಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಇಷ್ಟು ಲೂಸ್ ಬರುತ್ತೆ. ಅವಾಗ ಏನಾಗುತ್ತಾ, ಶೋಲ್ಡರ್ ಹಿಂಗ್ ಜಾರುತ್ತೆ. ಶೋಲ್ಡರ್ ಜಾರೋದಕ್ಕೆ ಮುಖ್ಯ ಕಾರಣ ಇದು. ಇಲ್ಲಿ ಜಾಸ್ತಿ ಲೂಸ್ ಕೊಡ್ತೀವಿ, ಇಲ್ಲಿವರೆಗೂ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಇಷ್ಟು ಸಿಗುತ್ತೆ ಬಟ್ಟೆ. ಅವಾಗ ಬಟ್ಟೆ ಅಷ್ಟು ಲೂಸ್ ಇದ್ದಾಗ ಏನಾಗುತ್ತೆ, ಹಿಂಗ್ ಬಿದ್ದೋಗುತ್ತೆ. ಅದೇ ಇಲ್ಲಿ ಕರೆಕ್ಟ್ ಆಗಿದ್ರೆ, ಇಲ್ಲಿ ಕರೆಕ್ಟ್ ನಮ್ ಹಾರ್ಮೋಲ್ ಎಷ್ಟಿದೆ ಅಷ್ಟು ಕರೆಕ್ಟ್ ಆಗಿ ಅವ್ರಿಗೆ ಹಿಂಗ್ ಬೆಲ್ಟ್ ತರ ಹಿಂಗ್ ಹಿಡ್ಕೊಂಡ್ರೆ ಹಾರ್ಮೋಲ್ ನ ಜಾರಕ್ಕೆ ಎಲ್ಲಿ ಜಾಗ ಇರುತ್ತೆ, ಚಾನ್ಸೇ ಇರಲ್ಲ. ಅದೇ ನೀವು ಇಲ್ಲಿ ಲೂಸ್ ಕೊಟ್ಬಿಡಿ,
ಒಬ್ಬ ನೋಡಿ ನಮ್ಮ ಬಂದ್ ಆಲ್ಟ್ರೇಷನ್ ಹೇಳ್ತಾ ಇರ್ತಾರೆ, ಸರ್ ಹಿಂಗ್ ನೋಡಿ ಹಿಂಗ್ ಇಟ್ಕೊಂಡ್ರೆ ಸರ್ ಕರೆಕ್ಟ್ ಆಗಿರುತ್ತೆ ಸರ್ ಅಂತಾರೆ. ಏನಕ್ಕೆ ಆತರ ಅಂದ್ರೆ ಇಲ್ಲಿ ನಾವು ಡೌನ್ ಮಾಡಿರ್ತೀವಿ, ಅದಕ್ಕೋಸ್ಕರ. ಇಲ್ಲಿ ಡೌನ್ ಮಾಡಿಲ್ಲ ನೀವು ಕರೆಕ್ಟ್ ಆಗಿ, ಇಲ್ಲಿ ಹಿಂಗ್ ಬರಕ್ ಜಾಗನೇ ಇರಲ್ವಲ್ಲ. ನಾವ್ ಇಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಬರಕ್ ಇಲ್ಲಿ ಜಾಗ ಎಲ್ಲಿರುತ್ತೆ, ಅದಕ್ಕೆ ಇರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಜಾರಲ್ಲ, ಕರೆಕ್ಟ್ ಆಗಿ ಇರುತ್ತೆ. ಇದು ಜಾರದಕ್ಕೆ ಇದೊಂದು ಕಾರಣ. ಮತ್ತೆ ಈ ಪೋರ್ಷನ್ ಇಲ್ಲಿ ಸ್ವಲ್ಪ ಉಬ್ಬುಕೊಂತ ಸಾರ್ ಅಂತ ಸ್ವಲ್ಪ ಜನ ಇಲ್ಲಿ ಬಟ್ಟೆ ಲೂಸ್ ಬರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಬರುತ್ತೆ ಅಂದ್ರೆ ನೋಡಿ, ನಾವು ಮಾರ್ಕ್ ಮಾಡ್ಬೇಕಾದ್ರೆ ನೋಡಿ ಈ ತರ ಮಾಡ್ತಾರ ಒಬ್ರು. ಈ ಅರ್ಧ ಇಂಚು ಬಟ್ಟೆ ಏನಾಗುತ್ತದೋ ಹಿಂಗೆ ಎತ್ಕೊಂತದೆ. ಅದೇ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಬೇಕು ನೋಡಿ. ಇವಾಗ ಮೆಜರ್ಮೆಂಟ್ ತೋರಿಸ್ತೀನಿ, ಟೇಪ್ ಹಾಕಿ ತೋರಿಸ್ತೀನಿ ನಿಮ್ಗೆನೆ. ನೋಡಿ ಇಲ್ಲಿ ಸ್ವಲ್ಪ ಮೇಲ್ ಬಂದ್ರೆ ನೋಡಿ 15 ಇಂಚ್ ಬರುತ್ತೆ. ಅವಾಗ ಏನ್ ಮಾಡ್ತಾರಂದ್ರೆ ಅವರು ಹಿಂಗ್ ಮಾಡಿ ಹಾರ್ಮೋಲ್ ಇಲ್ಲಿ ತಗೊಂತಾರೆ. ಅವ್ರ ಪ್ರಕಾರ ಹಿಂಗ್ ಹಾಕಿದ್ರೆ ಇಲ್ಲಿ ಸ್ವಲ್ಪ ಇಲ್ಲಿವರೆಗೂ ಈ ಮಾರ್ಕಿಂಗ್ ಇಲ್ಲಿ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಹಿಂಗ್ ತೆಗಿತಾರೆ ಬಟ್ಟೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂತಾರ. ಅವಾಗ ನೋಡಿ ಈ ಮಾರ್ಕಿಂಗ್ ಅವ್ರದ್ದು ಅನ್ಕೊಳ್ಳಿ, ನೋಡಿ ಇಲ್ಲಿಗೆ ಹೋಗುತ್ತೆ ಈ ಮಾರ್ಕರ್. ಅರ್ಧ ಇಂಚ್ ಇಲ್ಲೂ ಲೂಸ್ ಬಂದ್ಬಿಡುತ್ತೆ ಹಿಂಗೆ. ಮತ್ತೆ ಇದನ್ನು ಹಿಂಗೆ ಬಫ್ ತರ ಬಂದ್ಬಿಡುತ್ತೆ. ಈ ಲೂಸ್ ಆಗೋ ಬಟ್ಟೆ ಮತ್ತೆ ಈ ಬಟ್ಟೆ ಎರಡು ಸೇರಿದ್ರೆ ಇಷ್ಟ ಎತ್ಕೊಂಡ್ಬಿಡುತ್ತೆ. ಮತ್ತೆ ಇದೇನಾಗುತ್ತೆ, ಇಲ್ಲಿ ಲೂಸ್ ಆಗಿ ಹಿಂಗ್ ಬಿದ್ಬಿಡುತ್ತೆ. ಅದಕ್ಕೆ ಹೇಳೋದು, ಪ್ರತಿಯೊಂದನ್ನು ನಮ್ಗೆ ಇದು ಇಂಪಾರ್ಟೆಂಟ್. ಈ ಡೌನ್ ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ಹಿಂಗ್ ತಗೊಂಡಿದೀವಿ ಅಂದ್ರೆ ಅಲ್ಲಿ ನಮ್ಗೆ ಈ ಕಡೆ ಹೋಗೋಕು ಇಲ್ಲಿ ಎತ್ಕೊಳ್ಳೋಕು ಬಟ್ಟೆನೇ ಇರಲ್ಲ. ಕರೆಕ್ಟ್ ಆಗಿ ಅವ್ರ ಸೇಜ್ ಎಷ್ಟು ಇದೆಯೋ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಇದಿಷ್ಟು ಎಕ್ಸ್ಪ್ಲೇಷನ್ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ. ಇದನ್ನ ಹೆಂಗ್ ತಗೊಂಡಿದ್ದೆ ಅಂದ್ರೆ ಬ್ಯಾಕ್ ಡಿಪ್ ಕಮ್ಮಿ ಇದೆ, ಅದಕ್ಕೋಸ್ಕರ ಫುಲ್ ಶೋಲ್ಡರ್ 14 ಇದೆ. 14 ಕರೆಕ್ಟ್ ಆಗಿ ತಗೊಂಡ್ಬಿಟ್ಟಿದೀನಿ. ಇದು 3 ಇಂಚ್ ಬರ್ಕೊಂಡಿದೀನಿ. ಇದು ಶೋಲ್ಡರ್ 3.5 ಬರುತ್ತೆ. ಇದು ನೋಡಿ ಪ್ರತಿಯೊಂದು ಮಾರ್ಕಿಂಗು ಇಲ್ಲಿ ಬರ್ದಿ ತೋರಿಸಿದೀನಿ. ಇಷ್ಟಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಇದು ವೀಲ್ ಮಾರ್ಕ್ ಇದೆಯಲ್ಲ, ಇದನ್ನ ತಗೊಂಡು ಈ ತರ ವೀಲ್ ಮಾರ್ಕ್ ಮಾಡ್ಕೊಂಡ್ರೆ ಹಿಂದ್ಗಡೆ ಬಟ್ಟೆಗೂ ಕಾಣಿಸುತ್ತೆ. ಮೈನ್ ಇಂಪಾರ್ಟೆಂಟ್, ಹಿಂದ್ಗಡೆ ಕರೆಸುತ್ತೆ. ಆಮೇಲೆ ಟೈಲರ್ ಸೈಡ್ ಹೊಲಿಬೇಕಾದ್ರೆ ಹೆಂಗಂದ್ರೆ ಶೇಪ್ ಹೊಲ್ದು ಬಿಡ್ತಾರೆ. ಅದೇ ನಾವ್ ಈ ತರ ವೀಲ್ ಮಾರ್ಕ್ ಹಾಕಿ ಅದ್ರ ಮೇಲೆ ಕರೆಕ್ಟ್ ಆಗಿ ಹಾಕ್ರಪ್ಪ ಸ್ಟಿಚ್ ಅಂತಂದ್ರೆ ಅವ್ರು ಹೊಲಿಬೇಕಾದ್ರು ಸ್ಟಿಚ್ ಹಾಕಿದಾರೆ ಮಾಸ್ಟರ್ ಅಂತ ಹೇಳ್ಬಿಟ್ಟು ನೀಟ್ ಅದ್ರ ಮೇಲೆ ಸ್ಟಿಚ್ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಾವೇನ್ ಕಟ್ ಮಾಡಿರ್ತೀವಿ, ಏನ್ ಸ್ಟಿಚಿಂಗ್ ಆಗಿರುತ್ತಾ ಫಿಟ್ಟಿಂಗ್ ಅದೇ ಬರುತ್ತೆ. ಫಿಟ್ಟಿಂಗ್ ಅಲ್ಲಿ ಎಲ್ಲೂ ಚೇಂಜಸ್ ಬರಲ್ಲ. ಏನ್ ಮಾರ್ಕ್ ಹಾಕಿರ್ತೀವಿ ನಾವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ನೋಡ್ಕೊಂಡು ಮಾರ್ಕ್ ಹಾಕಿರ್ತೀವಿ, ಅದೇ ಮೇಲೆನೆ ಟೈಲರ್ ಸ್ಟಿಚ್ ಹಾಕ್ತಾನೆ. ಅವಾಗ ಅದೇ ಶೇಪ್ ಗೆ ಕರೆಕ್ಟ್ ಆಗಿ ಹಾಕೊಂಡಿದ್ದಾರೆ ಅಂದ್ರೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗು ಬಂದೇ ಬರುತ್ತೆ. ಇದು ಮಾರ್ಕ್ ಮಾಡೋ ಪದ್ಧತಿ ಆಗಿರ್ಲಿ, ಪ್ರತಿಯೊಂದನ್ನು ಅಷ್ಟೇ. ನಾವು ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ನಮ್ಗೆ ಸಕ್ಸಸ್ ಅನ್ನೋದು ಬರುತ್ತೆ. ಏನೋ ಕಸ್ಟಮರ್ ಕೊಟ್ಟಿದ್ದಾರೆ ನಾವು ಕಟ್ ಮಾಡ್ಬೇಕು ಕೊಟ್ಬಿಡ್ಬೇಕು ಅನ್ನೋದಿದ್ರೆ ಅಷ್ಟು ನೀಟಾಗಿ ಬರಲ್ಲ. ನಾವ್ ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಇವಾಗ ನಾನು ನೋಡಿ ಪ್ರತಿಯೊಂದು ಮೆಜರ್ಮೆಂಟ್ ಅಷ್ಟೇ ನಾನ್ ಮೈಂಡ್ ಅಲ್ಲಿ ಹಾಕೊಂಡ್ರೆ ಯಾವ ತರ ಫಿಟ್ಟಿಂಗ್ ಬರುತ್ತೆ, ಏನ್ ಪ್ರಾಬ್ಲಮ್ ಬರ್ಬೋದು, ಏನ್ ಬರದೇ ಇರ್ಬೋದು ಅನ್ನೋದು ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಮಾಡ್ಕೊಂಡು ನಾನು ಒಂದು ಕ್ರಿಯೇಟಿವ್ ತರ ಮಾಡಿ ಇಷ್ಟಪಟ್ಟು ನೀಟಾಗಿ ಯೋಚನೆ ಮಾಡಿ ಕಟ್ ಮಾಡ್ತೀನಿ. ಹಾಕೊಂಡ್ರೆ ಮತ್ತೆ ಆಲ್ಟ್ರೇಷನ್ ಬರಬಾರ್ದು, ಹಾಕೊಂಡ್ರೆ ಈ ಸಣ್ಣ ಪುಟ್ಟ ಏನು ಬರಬಾರ್ದು, ಏನಕ್ಕೆ ಅದು ಬರುತ್ತೆ, ಏನಕ್ಕೆ ಈ ತರ ಬರುತ್ತೆ, ಈ ತರ ಯೋಚನೆ ಮಾಡಿ ಕಟ್ ಮಾಡ್ತೀನಿ. ಅವಾಗ ಏನಾಗುತ್ತಂದ್ರೆ ಕೆಲಸ ನಾವು ಇಷ್ಟು ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡಿ ಥಿಂಕ್ ಮಾಡಿ ಕಟ್ ಮಾಡಿದೀವಿ ಅಂದ್ರೆ ವರ್ಕ್ ಕರೆಕ್ಟ್ ಆಗಿ ಬರುತ್ತೆ. ಪ್ರತಿಯೊಂದು ಅಷ್ಟೇ ನಾವು ಇಷ್ಟಪಟ್ಟು ನೀಟಾಗಿ ಯೋಚನೆ ಮಾಡಿ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಬರುತ್ತೆ, ಏನ್ ಬರಬಾರ್ದು ಆ ತರ ಯೋಚನೆ ಮಾಡಿ ಕೆಲಸ ಮಾಡಿದೀವಿ ಅಂದ್ರೆ 100% ಅದು ಕರೆಕ್ಟ್ ಆಗಿ ಬರುತ್ತೆ. ನಾನು ಪ್ರತಿಯೊಂದು ಅಷ್ಟೇನೆ, ನಾನು ಇಷ್ಟು ಡೀಟೇಲ್ಸ್ ಆಗಿ ಯಾರು ಹೇಳ್ಕೊಡಲ್ಲ. ಏನಕ್ಕೆ ಹೇಳ್ಕೊಡ್ತೇನೆ ಅಂದ್ರೆ ನಾನ್ ಕಲ್ತಿರೋಂತ ಕೆಲಸ ನನ್ನಲ್ಲೇ ಇದ್ದು ನಾನೇ ತಗೊಂಡು ಹೋಗ್ಬಾರ್ದು, ಅದು 4 ಜನಕ್ಕೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಇದಾರೆ ಯಾರು ಇಷ್ಟು ನೀಟಾಗಿ ಹೇಳ್ಕೊಡಲ್ಲ. ಅವ್ರು ನಮ್ ಕೆಲಸ ನಾನು ಕಷ್ಟಪಟ್ಟು ಕಲ್ತ್ಕೊಂಡಿದೀನಿ, ನಾನು ಏನು ಕಲ್ಸ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ನನ್ಗೆ ಆತರ ಇಲ್ಲ. ನಾನು ಕಲ್ತಿರೋ ವಿದ್ಯೆನ ಸಾವಿರಾರು ಜನಕ್ಕೆ ಉಪಯೋಗ ಆಗ್ಬೇಕು. ನಾನಂತೂ ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ಜನಗಳು ಏನಕ್ಕೆ ಆತರ ಕಷ್ಟ ಪಡ್ಬೇಕು. ನನ್ ಕಷ್ಟ ನನ್ ಶತ್ರುವೇ ಆಗಿರ್ಲಿ, ನಾನು ಹೇಳ್ಕೊಡಕ್ ನಾನ್ ರೆಡಿ ಇದೀನಿ, ಕಲಿಯಕ್ಕೆ ನೀವು ರೆಡಿ ಆಗಿರ್ಬೇಕು. ನನ್ಗೆ ಮೋಸ ಮಾಡಿದ್ರು ಸರಿ, ನಾನು ಹೆಲ್ಪ್ ಮಾಡಿ ಅವ್ರಿಗೆ ಮುಂದೆ ಹೋಗಕ್ಕೆ ದಾರಿ ತೋರಿಸ್ಕೊಡ್ತೀನಿ. ಆತರ ಬುದ್ಧಿ ಇರೋದು. ನನ್ಗೆ ಆತರ ಯಾರಿಗೂ ಇದ್ ಮಾಡಲ್ಲ, ಪ್ರತಿಯೊಂದು ನೀಟಾಗಿ ಹೆಲ್ಪ್ ಮಾಡ್ತೀನಿ. ನೀವು ನನಗ್ ಮಾಡ್ಬೇಕಾಗಿರೋದೇನಿಲ್ಲ, ಒಂದು ಸಬ್ಸ್ಕ್ರೈಬರು ಒಂದು ಲೈಕ್ ಮಾಡಿ. ನನ್ನಿಂದ ಇಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಸಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಪ್ರತಿಯೊಂದನ್ನು ಅಷ್ಟೇ ನಾನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂದ್ರೆ ಇನ್ನೂ ಚೆನ್ನಾಗಿ, ಇನ್ನೂ ಪ್ರತಿಯೊಂದು ಸ್ಟಿಚಿಂಗ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎಷ್ಟು ಕೆಲಸ ಮಾಡಿ ಆದ್ರೂನು ರಿಸ್ಕ್ ತಗೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇಷ್ಟು ಜನಕ್ಕೆ ನಾನು ಹೆಲ್ಪ್ ಆಗ್ತಾ ಇದ್ದೀನಿ, ಇನ್ನೂ ಎಷ್ಟು ಖುಷಿ ಆಗುತ್ತೆ ಇಲ್ಲಿ. ಅದಕ್ಕಿಂತ ಖುಷಿ ಬೇಕಾ?
4 ಜನಕ್ಕೆ ನಮ್ಮ ಕೆಲಸನ ಹೇಳ್ಕೊಡ್ತೇವೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೀವು ನನ್ಗೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡಿ ಇವಾಗ ಆರ್ಮಲ್ ನಾನು ಮಾತಾಡ್ಕೊಂಡು ಕಟ್ ಮಾಡೋದು ನಿಮ್ಗೆ ತೋರಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಇದು ನಾನು ಮಾಮೂಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅವಾಗೆ ಅದ್ರ ಮೇಲೆ ಕರೆಕ್ಟ್ ಆಗಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇದನ್ನ ಸ್ಲಿಟ್ಟಿಂಗ್ ಫೋಲ್ಡ್ ಮಾಡ್ತೀವಲ್ಲ ಹೊಲಿಯಕ್ಕೆ, ಅದಕ್ಕೆ ಸರಿ ಹೋಗುತ್ತೆ ಇದು. ಅದಾದ್ಮೇಲೆ ಇಲ್ಲಿ ಏನಕ್ಕೆ ಲೂಸ್ ಕೊಟ್ಟಿದೀವಿ ಅಂತಂದ್ರೆ ಆಮೇಲೆ ಫ್ಯೂಚರ್ ಅಲ್ಲಿ ಅವ್ರು ಸ್ವಲ್ಪ ದಪ್ಪ ಆದ್ಮೇಲೆ ಇಲ್ಲಿ ಡಬಲ್ ಸ್ಟಿಚ್ ಹಾಕ್ತಿವಿ ನಾವು. ಅಕಸ್ಮಾತ್ ಇದೇ ಶೇಪ್ ಅಲ್ಲೇ ಈ ಪಕ್ಕದಲ್ಲಿ ಈ ತರ ಒಂದು ಸ್ಟಿಚ್ ಹಾಕಿರ್ತೀವಿ. ಅಕಸ್ಮಾತ್ ಲೂಸ್ ಬೇಕು ಅಂದ್ರೆ ಇದನ್ನ ಒಂದು ಸ್ಟಿಚ್ ಬೀಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಮತ್ತೆ ಬಟ್ಟೆ ಇರ್ಲಿ ರೆಡಿಮೇಡ್ ತರ ಯೂಸ್ ಅಂತೂ ಆಗ್ಬಾರ್ದು, ಮತ್ತೆ ಯೂಸ್ ಆಗ್ಬೇಕು ಅವ್ರಿಗೆ ಅನ್ನೋ ಉದ್ದೇಶದಿಂದ ಈ ತರ ಬಟ್ಟೆ 1.5 ಇಂಚ್ ಅಷ್ಟೇ ಬಿಡ್ತೀವಿ. ಜಾಸ್ತಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಶೇಪ್ ಸರಿಯಾಗಿ ಕೂರಲ್ಲ. ಆಮೇಲೆ ಒಬ್ಬೊಬ್ರು ಇಲ್ಲಿ ಕಚ್ ಕಚ್ ಅಂತ ಹಿಂಗ್ ಹೊಡಿತಾರೆ, ಅದೆಲ್ಲ ಹೊಡಿಯಕ್ ಹೋಗ್ಬೇಡಿ. ಮಾರ್ಜಿನ್ ಜಾಸ್ತಿ ಬಿಡೋದು, ನೀವು ಕಚ್ ಮಾಡೋದು ಏನ್ ಪ್ರಯೋಜನ? ನೀವು ಕಟ್ ಮಾಡಿದ್ರೆ ಅಲ್ಲಿ ಬಿಚ್ಕೊಳಕ್ ಆಗಲ್ಲ, ಅಷ್ಟು ಆ ಮಾತ್ರ ಕಚ್ಚೇನ ಕೊಡಿತೀರಾ? ಕಟ್ ಮಾಡಿ ಬಿಸಾಕಿ ಆ ಬಟ್ಟೆನ. ಇವಾಗ ಕಚ್ ಮಾಡಿದ್ರೆ ಅದನ್ನ ನೀವು ಅಲ್ಲಿ ಅದಾದ್ಮೇಲೆ ನಾವು ರಿಮೂವ್ ಮಾಡ್ಕೊಳಕ್ ಆಗಲ್ಲ, ಅಂದ್ರೆ ಲೂಸ್ ಮಾಡ್ಕೊಳಕ್ ಆಗಲ್ಲ. ಬಟ್ ಆ ಕಚ್ ಮಾಡಿ ಆ ಬಟ್ಟೆ ಬಿಟ್ಟು ಏನ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೆ ನೋಡಿ ಇಷ್ಟೇ ಬಿಡಿ, 1.5 ಇಂಚೆ ಸಾಕು. ನೋಡಿ 1.5 ಇಂಚ್ ಕರೆಕ್ಟ್ ಆಗಿ ಬಿಟ್ರೆ ಏನಾಗುತ್ತಂದ್ರೆ ನಾವು ಬಿಚ್ಕೊಂಡ್ರೆ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇಷ್ಟು ಉದ್ದ ಬಿಡೋದು, ಅದನ್ನ ಕಚ್ ಮಾಡೋದು ಏನ್ ಪ್ರಯೋಜನ? ಅವೆಲ್ಲ ಸರಿ ಬರಲ್ಲ. 1.5 ಇಂಚ್ ಬಿಟ್ರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಹಾರ್ಮಲ್ ಎಷ್ಟು ನೀಟಾಗಿ ಹಿಂಗ್ ರೌಂಡ್ ಬಂದು ಹಿಂಗ್ ತಿರ್ಸ್ಕೊಂಡ್ರೆ ಇಲ್ಲಿ ಉಬ್ಕೊಳಕ್ಕೆ ಬಟ್ಟೆನೇ ಇರಲ್ಲ, ಶೋಲ್ಡರ್ ಬೀಳಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಮಾರ್ಜಿನ್ ತಗೊಂಡು ಇಲ್ಲಿ ಮಾರ್ಜಿನ್ ತಗೊಂಡ್ರೆ ಆರ್ಮೋಲ್ ಅವ್ರದ್ದು ಎಷ್ಟಿರುತ್ತೋ ಅಷ್ಟು ಕರೆಕ್ಟ್ ಆಗಿ ಹೋಗಿ ಬೆಲ್ಟ್ ತರ ಕುತ್ಕೊಂತದೆ. ಎಲ್ಲಿ ಜಾರಲ್ಲ, ಎಲ್ಲಿ ಉಬ್ಕೊಂತದೆ, ಉಬ್ಕೊಳ್ಳಲ್ಲ. ಆತರ ಕೆಲಸ ಯಾವಾಗೂ ಅಷ್ಟೇ ಇಷ್ಟಪಟ್ಟು ಮಾಡಿ ಪ್ರತಿಯೊಂದು. ನಿಮ್ಗೆ ಏನೇ ಡೌಟ್ ಬಂದ್ರು ಯಾರು ಇಲ್ಲ ಅಂತ ತಲೆ ಕೆಡ್ಸ್ಕೊಬಿಡಿ. ನಾನು ಇದೀನಿ ನಮ್ ಸಬ್ಸ್ಕ್ರೈಬರ್ಗೋಸ್ಕರ. ನಾನು ಯಾವತ್ತು ನಮ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಇದ್ದಾಗೆ ನಿಮ್ಗೋಸ್ಕರ ನಾನು ಯಾವತ್ತೂ ಕಾಯ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಯಾರಿಲ್ಲ ಅನ್ನೋ ಮಾತೇ ಇಲ್ಲ. ಯಾವಾಗಾದ್ರೂ ನನ್ಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಮಾಡ್ಲಿ ಪರವಾಗಿಲ್ಲ. ನಾನು ಕೆಲ್ಸದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಹೆಲ್ಪ್ ಆಗಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ತುಂಬಾ ಜನ ಟೇಬಲ್ ಹತ್ರ ಮಾಸ್ಟರ್ಗಳು ಸೇರ್ಸಲ್ಲ, ನಮ್ದು ಆತರ ಅಲ್ಲ. ಎಷ್ಟು ನೀಟಾಗಿ ಹೇಳ್ಕೊಡ್ತಾನೆ. ಇನ್ನೂ ಡೌಟ್ ಬಂದಿದ್ಯಾ ಸರ್? ಬರೋದ ಆಗ್ತಾನೆ ಇಲ್ಲ ಸರ್, ಒಂದೊಂದು ಡೌಟ್ ಅಂತೀರಾ. ಬನ್ನಿ ಸಂಡೇ ಸ್ವಲ್ಪ ಫೋನ್ ಮಾಡ್ಕೊಂಡು ಬನ್ನಿ, ಆ ಟೈಮ್ ನಾನು ಇರ್ತೀನಿ. ನಿಮ್ಗೆ ಖಂಡಿತವಾಗ್ಲು ಅದನ್ನ ತೋರಿಸ್ಕೊಂಡು. ವೀಕ್ ಡೇಸ್ ಅಲ್ಲಿ ಆಗಲ್ಲ, ನನಗೂ ಸ್ವಲ್ಪ ಕೆಲಸ ಇರುತ್ತಲ್ಲ ಅದಕ್ಕೆ. ಇದು ಫ್ರಂಟ್ ಶೇಪು ಸ್ವಲ್ಪ ತಗೊಳ್ಳೋಣ. ನೋಡಿ ಈ ತರ ಫ್ರಂಟ್ ಶೇಪ್ ಎಲ್ಲ ಜಾಸ್ತಿ ತೆಗಿಬಾರ್ದು, ಯಾಕಂದ್ರೆ ನಮ್ದೆಲ್ಲ ಪರ್ಫೆಕ್ಟ್ ಆಗಿರುತ್ತಲ್ಲ. ನೋಡಿ ಇಷ್ಟೇ ತೆಗಿಬೇಕು. ಯಾಕಂತಂದ್ರೆ ನಾವು ಫಸ್ಟ್ ನಾವೆಲ್ಲ ಮಾರ್ಕ್ ಮಾಡೋ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ತೆಗಿರ್ತಿರ್ತೀವಿ. ಅದಕ್ಕೋಸ್ಕರ ಜಾಸ್ತಿ ಎಲ್ಲ ತೆಗಿಬಾರ್ದು, ಅದ್ ನೀಟಾಗಿ ಬರುತ್ತೆ. ಮತ್ತೆ ಅದಾದ್ಮೇಲೆ ಫ್ರಂಟ್ ಡಿಪ್ 6 ಇಂಚ್ ಇದೆ, 6 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇದು ಮಾರ್ಕ್ ಮಾಡ್ಕೊಂಡು ಇದನ್ನ ಹಿಂಗ್ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಡು ನೋಡಿ ಹಿಂಗೆ ರೌಂಡ್ ಆಗಿ ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಫಸ್ಟ್. ಅದಾದ್ಮೇಲೆ ಕತ್ರಿ ತಗೊಂಡು ನೋಡಿ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಮತ್ತೆ ನೋಡಿ ರೌಂಡ್ ಆಗಿ ಬರುತ್ತೆ ಅದು. ಅದಾದ್ಮೇಲೆ ಇಲ್ಲಿಂದ ಒಂದು 6-7 ಇಂಚ್ಗೆ ಪೈಪ್ ಪೋಡ್ಲಿ ಬಟನ್ ಹಾಕ್ಬೇಕಂತೆ ಕಸ್ಟಮರ್ಗೆ. ಅದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ನೋಡಿ ಈ ತರ ಇಲ್ಲಿ ಪೋಡ್ಲಿ ಬಟನ್ ಮಾಡಿ ಅದನ್ನ ಕೆಳಗಡೆ ಬಟ್ಟೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ. ನೋಡಿ ಇಷ್ಟು. ಇನ್ನ ಇದನ್ನ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒರಿಜಿನಲ್ ಇರುತ್ತಲ್ಲ ಬಟ್ಟೆ, ಇಲ್ಲೇ ಇದೆ ತೋರಿಸ್ಬಿಡ್ತೀನಿ. ಇದನ್ನ ಮಾಮೂಲಿ ಐರನ್ ಮಾಡ್ಕೊಂತೀನಿ. ಅದ್ರ ಮೇಲೆ ಇದು ಇಕ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡಿ ಟೈಲರ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಅವರು ಹೊಲ್ದು ನೀಟಾಗಿ ಫಿನಿಶ್ ಮಾಡ್ಬಿಡ್ತಾರೆ. ನೋಡಿ ಎಷ್ಟು ನೀಟಾಗಿ ಪ್ರತಿಯೊಂದು ಇದೆ. ಇದೇ ತರ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ? ಡನ್.